ಓಂ ಶಿವಾಯ ನಮಃ. ವಿಷ್ಣು ಸಹಸ್ರನಾಮದ ಕ್ಷೇತ್ರಜ್ಞೋಕ್ಷರ ಏವಚ ಅನ್ನುವಲ್ಲಿ ಏವ ಅಂತ ಶಬ್ದ ಇದೆ. ಆ ಏವ ಎಂಬ ಶಬ್ದದ ಅರ್ಥ ಭಗವಂತನಿಗೆ ಹೇಗೆ ವಾಚಕ ಅಂತ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕು. ಅನೇಕ ಜನರ ಒಂದು ಆಕ್ಷೇಪದಂತೆ ಅಥವಾ ಒಂದು ಗ್ರಹಿಕೆಯಂತೆ ಏವ ಅನ್ನುವುದು ಬೇರೆ ಕಡೆ ಅಲ್ಲ, ರಾಮ ಏವ ಅಂದ್ರೆ ರಾಮನೇ, ನಿರ್ಧಾರ ಅನ್ನೋ ಅರ್ಥವನ್ನು ತಿಳಿಸುವಂಥದ್ದು. ಆದ್ರೆ ಈ ಏವ ಅನ್ನೋ ಶಬ್ದಕ್ಕೆ ಕೇವಲ ನಿರ್ಧಾರ ಅಂತ ಅರ್ಥ ಅಲ್ಲ, ಅದು ಕೂಡ ಭಗವಂತನಿಗೆ ವಾಚಕ. ಕೇವಲ 1000 ನಾಮಗಳಲ್ಲ, ಅನೇಕ ನಾಮಗಳು, 1000ಕ್ಕಿಂತ ಹೆಚ್ಚು ನಾಮಗಳು ಈ ವಿಷ್ಣು ಸಹಸ್ರನಾಮದಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಏವ ಅನ್ನೋದು ಕೂಡ ಭಗವಂತನಿಗೆ ವಾಚಕ ಅಂತ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಬೇಕು. ಸರ್ವ ಶಬ್ದಗಳು, ನದಿ ಘೋಷ ಇತ್ಯಾದಿ ಶಬ್ದಗಳು, ಸಮುದ್ರ ಘೋಷ ಇತ್ಯಾದಿ ಶಬ್ದಗಳು ಭಗವಂತನನ್ನು ಹೇಳ್ತವೆ. ಆದರೆ ಭಗವಂತನನ್ನು ಅದು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ಸರಿಯಾಗಿ ಪ್ರತಿಪಾದನೆ ಮಾಡಬೇಕು. ಅದಕ್ಕಾಗಿ ಈ ಸರ್ವಮೂಲದಲ್ಲಿ ಎಲ್ಲಿಯಾದರೂ ಏವ ಅನ್ನೋ ಶಬ್ದದ ಅರ್ಥ ಹೇಳಿದ್ದಾರ ಅನ್ನೋದನ್ನು ಗಮನಿಸಿದಾಗ ಏವ ಅನ್ನೋ ಶಬ್ದದ ಅರ್ಥವನ್ನ ಆಚಾರ್ಯರಲ್ಲೂ ಕೂಡ ಹೇಳಿಲ್ಲ. ಆದರೆ ಏಕ ಅನ್ನೋ ಶಬ್ದದ ಅರ್ಥವೊಂದನ್ನ ಗೀತಾ ತಾತ್ಪರ್ಯ 11:42 ವರ್ಣನೆ ಮಾಡಿದ್ದಾರೆ. ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ಅಂತ ಅಲ್ಲಿ ಗೀತೆಯ ಮಾತಿದೆ. ಅದು ಏಕ ಅನ್ನೋ ಶಬ್ದಕ್ಕೆ ಏಕಃ ಸರ್ವೋತ್ತಮಃ ಅಂತ ಅರ್ಥ ಮಾಡಿಕೊಂಡು ಏಕಃ ಸರ್ವಾಧಿಕೋ ಜ್ಞೇಯ ಏಕ ಏವ ಕರೋತಿ ಏತ ಅಂತ ಆಚಾರ್ಯ ಅರ್ಥ ಹೇಳಿದ್ದಾರೆ. ಏಕ ಅಂದ್ರೆ ಸರ್ವಾಧಿಕ ಅಂತ ಅರ್ಥ. ಏಕ ಏವ ಕರೋತಿ, ಏಕ ಅನ್ನುವಲ್ಲಿ ಎ ಅನ್ನುವುದು ಏಕ ಅನ್ನುವುದರ, ಒಬ್ಬನೇ ಅನ್ನುವುದರ ಸಂಕ್ಷಿಪ್ತ ರೂಪ, ಮತ್ತೆ ಕ ಅನ್ನುವುದು ಕರೋತಿ ಅನ್ನುವುದರ ಒಂದು ಸಂಕ್ಷಿಪ್ತ ರೂಪ. ಹೀಗೆ ಒಬ್ಬನೇ ಏಕ ಅಂದ್ರೆ ಎ ಒಬ್ಬನೇ, ಕ ಕರೋತಿ ಎಲ್ಲವನ್ನೂ ಮಾಡ್ತಾನೆ, ಅವನಿಗೆ ಯಾವುದರ ಅವಲಂಬನವೂ ಇಲ್ಲ ಅಂತ ಅದರಿಂದ ಆ ಏಕ ಅನ್ನೋ ಶಬ್ದದಿಂದ ಗೊತ್ತಾಗ್ತದೆ. ಮತ್ತೊಂದು ಪಾಠವೂ ಇದೆ ನಮ್ಮಲ್ಲಿ, ಪ್ರಚಲಿತ ಪಾಠ, ಆ ಪಾಠ ಅಂತ ಹೀಗೆಲ್ಲ ಬೇರೆ ಬೇರೆ ಪಾಠಗಳಿವೆಲ್ಲ. ಆ ಪಾಠಕ್ಕನುಸಾರವಾಗಿ ಮತ್ತೂ ಒಂದು ಪಾಠನೂ ಕೂಡ ಅಲ್ಲಿದೆ. ಏಷ ಏವ ಕರೋತಿ, ಏ ಅಂದ್ರೆ ಏಷಃ ಇವನೇ ಅಂತ ಅರ್ಥ, ಇವನೇ ಮಾಡುತ್ತಾನೆ ಅಂತ. ಆ ಅರ್ಥಕ್ಕಿಂತ ನನಗೆ ಪ್ರಚಲಿತ ಪಾಠ ಏನಿದೆ ಏಕ ಏವ ಕರೋತಿ ಅಂತೇಳಿ, ಆ ಅರ್ಥವೇ ಇಷ್ಟ ಆಗ್ತದೆ. ಒಬ್ಬನೇ ಎಲ್ಲವನ್ನೂ ಮಾಡ್ತಾನೆ, ಇನ್ನೊಬ್ಬರ ಅವಲಂಬನೆ ಅವನಿಗೆ ಬೇಕಾಗಿಲ್ಲ ಅಂತ. ಹೀಗೆ ಏಕಃ ಅನ್ನುವುದು ನಮಗ್ ಗೊತ್ತಿರುವಂತೆ ಒಬ್ಬನೇ ಅನ್ನೋ ಅರ್ಥವನ್ನು ಹೇಳ್ತದೆ. ಆದ್ರೆ ಏ ಕಹ ಅನ್ನುವಲ್ಲಿ ಎ ಅನ್ನುವುದು ಒಬ್ಬನೇ ಅನ್ನೋ ಅರ್ಥವನ್ನು ಹೇಳಿ, ಕ ಅನ್ನೋದು ಕರೋತಿ ಅನ್ನೋ ಅರ್ಥವನ್ನು ಹೇಳ್ತದೆ. ಇದು ಆಚಾರ್ಯರು ಗೀತಾ ತಾತ್ಪರ್ಯ 11:42 ತಿಳಿಸಿರುವಂತ ಸಂಗತಿ. ಅದಕ್ಕನುಸಾರವಾಗಿ ಏವ ಅನ್ನುವುದಕ್ಕೂ ಕೂಡ ಅರ್ಥ ಮಾಡಬಹುದು ಅಂತ ನನಗೆ ಕಾಣಿಸ್ತು. ಇಲ್ಲೂ ಕೂಡ ಏವ ಅನ್ನುವಲ್ಲಿಯೂ ಎ ಅನ್ನುವುದು ಏಕ ಅನ್ನುವ ಅರ್ಥವನ್ನೇ ಹೇಳ್ತದೆ, ಒಬ್ಬನೇ ಅನ್ನೋ ಅರ್ಥವನ್ನೇ ಹೇಳ್ತದೆ. ನಮಗಿದು ಮಾತೃಕಾನ್ಯಾಸ ಮೊದಲಾದ ಕಡೆ ನೋಡಿ ಗೊತ್ತಿದೆ. ಏಂ ಏಕಾತ್ಮನೇ ನಮಃ, ಈ ಪ್ರತಿಯೊಂದು ಕಡೆನೂ ಕೂಡ ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಹೀಗೆ ಅ ಅನ್ನುವ ಒಂದು ಶಬ್ದವು ಭಗವಂತನ ಹೇಳ್ತದೆ, ಆ ಅನ್ನೋ ಶಬ್ದವು ಭಗವಂತನ ಹೇಳ್ತದೆ. ಇದೆಲ್ಲವೂ ಕೂಡ ಭಗವಂತನ ನಾಮ ಅಂತ ನಮಗೆ ಗೊತ್ತಿದೆ. ಮಾತೃಕಾನ್ಯಾಸದಲ್ಲಿ ಎ ಅಂದ್ರೆ ಏಕಾತ್ಮ ಅಂತ ಅರ್ಥ. ಏಕಾತ್ಮ ಅನ್ನೋ ಶಬ್ದಕ್ಕೆ ಆ ಎ ಅನ್ನುವುದೊಂದು ಬೀಜಾಕ್ಷರ, ಅಲ್ಲಿ ಅದ್ರ ಮೊದಲು ಹೇಳುವಂಥ ಅಕ್ಷರ. ಬೇರೆ ಬೇರೆ ಕಡೆ ನಮಗೆ ಇದು ಗೊತ್ತಿದೆ. ಆನಂದತ್ವಾದ ನಾಮಾಸೌ ಉತ್ಕೃಷ್ಟತ್ವಾದ ನಾಮಕಃ. ಭಗವಂತನಿಗೆ ಅ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆನಂದ ಸ್ವರೂಪನಾದ್ದರಿಂದ, ಹೂ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಉತ್ಕೃಷ್ಟನಾದ್ದರಿಂದ. ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತು. ಹಾಗಾಗಿ ಹೂ ಅನ್ನುವುದು ಉತ್ಕೃಷ್ಟ ಎಂಬ ಶಬ್ದದ ಸಂಕ್ಷಿಪ್ತ ರೂಪ, ಆ ಅನ್ನುವುದು ಆನಂದ ಅನ್ನುವುದರ ಸಂಕ್ಷಿಪ್ತ ರೂಪ. ಆ ಅಂ ಆಹ ಪುರಾಣ ಋಷಿ ವ್ಯಾಸಃ ಶಾಖಾ ಸಹಸ್ರಕೃತ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಆ ಅಂ ಆಹ ಇವೆಲ್ಲವೂ ಕೂಡ ಭಗವಂತನೇ ಹೇಳ್ತವೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಮಾತೃಕಾನ್ಯಾಸದಲ್ಲಿ ಇದೆಲ್ಲ ಸ್ಪಷ್ಟ ಇದೆ. ಅದರಂತೆನೆ ಎ ಅಂತಂದ್ರೆ ಏಕಾತ್ಮ ಅಂತ ಅದರ ಅರ್ಥ. ಏಕಾತ್ಮ ಒಬ್ಬನೇ, ಏಕಾತ್ಮ ಅಂತಾದ್ರೂ ಹೇಳ್ಬೋದು, ಏಕ ಅಂತಾದ್ರೂ ಹೇಳ್ಬೋದು. ಒಬ್ಬನೇ, ಒಬ್ಬನೇ ಏನ್ ಮಾಡ್ತಾನೆ, ಹಿಂದೆ ಏಕ ಅನ್ನೋಲ್ಲಿ ಕರೋತಿ ಜಗತ್ತೆಲ್ಲವನ್ನೂ ಮಾಡ್ತಾನೆ ಅಂತ.
ಈಗ ನಾವು ನೋಡಬಹುದಾದ್ದು ಏನು ಅಂದ್ರೆ ಅಂದ್ರೆ ವಯತಿ, ಈ ಜಗತ್ತೆಲ್ಲವನ್ನು ಕೂಡ ಬಂಧಿಸಿಟ್ಟಿದ್ದಾನೆ. ಇದು ನಮ್ಗೆಲ್ಲಿ ತಿಳಿದು ಬರ್ತದೆ? ತೈತ್ರೇಯ ಭಾಷ್ಯದಲ್ಲಿ ವ್ಯಾಹೃತಿ ಪ್ರತಿಪಾದ್ಯ ಭಗವಂತನ ರೂಪಗಳು, ವ್ಯಾಹೃತಿ ಪ್ರತಿಪಾದ್ಯ ಭಗವಂತನ ಸ್ಥಾನಗಳು, ಇದನ್ನೆಲ್ಲ ನೋಡುವಂತಹ ಪ್ರಸಂಗದಲ್ಲಿ ಭೂವ ಇತಿ ವಾಯು, ಭೂರಿತಿ ವಾ ಅಗ್ನಿ, ಸುವರಿತ್ಯಾದಿತ್ಯ, ಮಹ ಇತಿ ಚಂದ್ರಮಾಹ, ಇದನ್ನೆಲ್ಲ ನೋಡುವ ಪ್ರಸಂಗದಲ್ಲಿ ವಾಯು ವಯತಿ ಯಜ್ಜಗತ್ ಅಂತ ಒಂದು ನಿರ್ವಚನವನ್ನು ವಾಯು ಶಬ್ದಕ್ಕೆ ಆಚಾರ್ಯ ಹೇಳಿದ್ದಾರೆ. ವಾಯು ಅಂದ್ರೆ ಜಗತ್ತನ್ನ ಬಂಧಿಸಿಟ್ಟವನು. ಈ ಜಗತ್ತೆಲ್ಲವೂ ಕೂಡ ವಾತಾವರಣದಲ್ಲಿ ಬದ್ಧವಾಗಿದೆ, ನಮ್ಗಿದು ಗೊತ್ತಿದೆ. ಎಲ್ಲ ಕಡೆ ನಿರ್ದಿಷ್ಟವಾದಂತಹ ವಾತಾವರಣ ಒಂದು ಇರುವುದರಿಂದ ಭಗವಂತ ಆ ವಾತಾವರಣದಿಂದ ಜಗತ್ತನ್ನು ಬಂಧಿಸಿಟ್ಟಿದ್ದಾನೆ. ಭಗವಂತ ಬಂಧಿಸಿಟ್ಟಿರುವುದರಿಂದಲೇ ಅವನ ಅನುಗ್ರಹದಿಂದ ವಾಯು ಕೂಡ ಬಂಧಿಸಿಟ್ಟಿದ್ದಾನೆ. ಹೀಗೆ ಅಂದ್ರೆ ವಯತಿ, ಬಂಧನಕ್ಕೊಳಪಡಿಸ್ತಾನೆ. ಬಂಧನಕ್ಕೊಳಪಡಿಸ್ತಾನೆ ಅಂತ ಹೇಳಿದಾಗ ವಾತಾವರಣದಿಂದ ಬಂಧನಕ್ಕೊಳಪಡಿಸ್ತಾನೆ ಅಂತ ಅನ್ನೋದು ಸಾಮಾನ್ಯ ಅರ್ಥ ಆಯಿತು. ವಿಧಿ ನಿಷೇಧಗಳ ಮೂಲಕ ಬಂಧನಕ್ಕೊಳಪಡಿಸ್ತಾನೆ ಅಂತ ಅನ್ನೋದು ಒಂದು ವಿಶಿಷ್ಟವಾದ ಅರ್ಥ. ಆ ತೈತ್ರೇಯ ಉಪನಿಷತ್ತಿನ ಆ ಮಾತುಗಳಲ್ಲಿ ವಿಧಿ ನಿಷೇಧಗಳ ಮೂಲಕ ಜಗತ್ತನ್ನು ಬಂಧಿಸಿರ್ತಾನೆ ಅಂತ ಒಂದು ಅಭಿಪ್ರಾಯನೇ ಆ ಭಾಷ್ಯದ ಟಿಪ್ಪಣಿಗಳಲ್ಲಿ ಕೇಳಿ ಬರ್ತದೆ. ಹೀಗೆ ಅಂದ್ರೆ ಇವನೊಬ್ಬನೇ ವಯತಿ ಜಗತ್ತನ್ನ ತನ್ನ ವಿಧಿ ನಿಷೇಧಗಳ ಮೂಲಕ, ಶಾಸ್ತ್ರದ ವಿಧಿ ನಿಷೇಧಗಳ ಮೂಲಕ ಬಂಧಿಸಿಟ್ಟಿದ್ದಾನೆ. ಆದ್ರಿಂದ ಏವಹ ಅಂದ್ರೆ ತಾನೊಬ್ಬನೇ ಜಗತ್ತನ್ನ ತನ್ನ ವಿಧಿ ನಿಷೇಧಗಳ ಮೂಲಕ ಬಂಧಿಸಿಟ್ಟವನು ಅಂತ ಅರ್ಥ ನಮಗೆ ತಿಳಿದು ಬರ್ತದೆ. ಇದರ ಒಂದು ವಿವರಣ ಈ ಐತರೇಯ ಉಪನಿಷತ್ತಿನಲ್ಲಿಯೇ ಶ್ರುತಿ ಸ್ಮೃತಿಗಳು ಹರಿಯ ಆಜ್ಞೆ ಅಂತ ವರ್ಣಿಸುವಂತಹ ಒಂದು ಭಾಗ. ತಸ್ಯ ವಾಕ್ತಂತಿ ನಾಮಾನಿ ದಾಮಾನಿ ತದಸ್ಯೇದಂ ವಾಚಾ ತಂತ್ಯ ನಾಮಭಿಃ ದಾಮಭಿಃ ಸರ್ವಂ ಸಿತಂ ಸರ್ವಂ ಹೀದಂ ನಾಮಾನಿ ಸರ್ವಂ ವಾಚಾ ಅಭಿವದತಿ ವಹಂತಿ ವಾ ಏನಂ ತಂತಿ ಸಂಬದ್ಧಾಃ ಏವಂ ವೇದ. ಈ ವೇದವಾಣಿ ಅನ್ನೋದು ನಾರಾಯಣನ ಆಜ್ಞೆಯನ್ನ ಜಗತ್ತಿಗೆ ತಿಳಿಸುವಂತಹ ಒಂದು ಹಗ್ಗ ಇದು. ನಾವು ಹಗ್ಗದ ಮೂಲಕ ಒಂದು ಪಶುವನ್ನ ಮೊದಲಾದದನ್ನು ಕಟ್ಟುತ್ತೇವೆ, ನಮ್ಗಿದು ಗೊತ್ತಿದೆ. ಜಗತ್ತನ್ನು ಬಂಧಿಸುವಂತಹ ಒಂದು ದೊಡ್ಡ ಹಗ್ಗ ಆ ನಾರಾಯಣನ ಆಜ್ಞೆಯನ್ನ ಮತ್ತೆ ಈ ಜಗತ್ತನ್ನ ಎರಡನ್ನೂ ಸಂಪರ್ಕಿಸಬೇಕಲ್ಲ. ಆ ಸಂಪರ್ಕಿಸಲಿಕ್ಕೆ ನಡೆಯಿರುವಂತಹ ಒಂದು ಸಂಪರ್ಕ ಸಾಧನವೇ ಹಗ್ಗವೇ ಈ ವೇದವಾಣಿ. ಬ್ರಹ್ಮ ರುದ್ರ ಮೊದಲಾದ ನಾಮಗಳೇನಿವೆ ಅವೆಲ್ಲವೂ ಕೂಡ ಆ ದೊಡ್ಡ ಹಗ್ಗಕ್ಕೆ ಸೇರಿಸುವಂತಹ ಸಣ್ಣ ಸಣ್ಣ ಹಗ್ಗಗಳಂತೆ. ಆದ್ರಿಂದ ವೇದವಾಣಿ ಅನ್ನುವ ದೊಡ್ಡ ಒಂದು ಹಗ್ಗ ಮತ್ತು ನಾಮಗಳೆಂಬ ಸಣ್ಣ ಸಣ್ಣ ಹಗ್ಗ, ಈ ಎಲ್ಲದರ ಮೂಲಕ ಬ್ರಹ್ಮರುದ್ರಾದಿ ದೇವತೆಗಳನ್ನ ಎಲ್ಲರನ್ನೂ ಕೂಡ ಆ ನಾರಾಯಣ ತನ್ನ ಆಜ್ಞೆಗೆ ಬದ್ಧರನ್ನಾಗಿ ಮಾಡಿಕೊಂಡಿದ್ದಾನೆ. ಹೀಗೆ ಆ ಎಲ್ಲರೂ ಕೂಡ ಆ ಭಗವಂತನ ನಾಮಗಳಿಂದಲೇ ಇವರು ವಾಚ್ಯರಾಗಿದ್ದಾರೆ. ಸ್ವಯಂ ಭಗವಂತನು ಕೂಡ ತನ್ನದೇ ಆದ ನಾಮಗಳಿಂದ ಬ್ರಹ್ಮರುದ್ರ ಇತ್ಯಾದಿಗಳನ್ನು ಕೂಡ ಕರೀತಾನೆ. ಯಾರು ಹೀಗೆ ತಿಳಿದು ಉಪಾಸನೆ ಮಾಡ್ತಾನೋ ಅವನಿಗೆ ದೇವತೆಗಳಲ್ಲೂ ಕೂಡ ಅವನ ಬಗ್ಗೆ ಮೆಚ್ಚುತ್ತಾರೆ. ದೊಡ್ಡ ದೇವತೆ ಆಗಿದ್ರೆ ಸಣ್ಣ ದೇವತೆಗಳು ಅವನನ್ನು ಗೌರವಿಸ್ತಾರೆ. ನಮ್ಮಂಥವ್ರು ಸಾಮಾನ್ಯವಾಗಿ ತಿಳಿದ್ರೆ ಅವರನ್ನ ಮೆಚ್ಚಿ ಹರಸ್ತಾರೆ. ವಹಂತಿವ ಏನಂ ತಂತಿ ಸಂಬದ್ಧಾಹ ಏವಂ ವೇದ, ಎಲ್ಲರೂ ಕೂಡ ವೇದದ ವಿಧಾನಕ್ಕೆ, ವೇದದ ಶಾಸ್ತ್ರಗಳಿಗೆ ಬದ್ಧರು ಅಂತ ಐತರೇಯ ಉಪನಿಷತ್ತು ಅದನ್ನು ವರ್ಣನೆ ಮಾಡಿದೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ನಮಗೆ ಬೇರೆ ಕಡೆ ಇದೆಲ್ಲ ಕೇಳಿ ಗೊತ್ತಿದೆ. ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ತಸ್ಯ ನಾರಾಯಣಸ್ಯೈವ ಸರ್ವ ವೇದಾತ್ಮಿಕಾ ಹಿವಾಕ್ ತಂತಿ ರೂಪ ಜಗದ್ಬಂಧೆ ನಾಮ ಬ್ರಹ್ಮಾದಿಕಂ ಚಯತ್ ಅಂತ ಅದರ ವಿವರಗಳನ್ನ ಹೇಳ್ತದೆ. ಇದೊಂದು ದೇವತೆಗಳು ಮಾಡಬಹುದಾದಂತಹ ಉಪಾಸನೆ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮ ಪದವಿಗೆ ಯಾರು ಯೋಗ್ಯರೋ ಅವರೇ ಈ ಉಪಾಸನೆಯನ್ನು ಮಾಡ್ತಾರೆ. ಯೋಗ್ಯಶ್ಚ ಅಸ್ಯಾಹ ಉಪಾಸನಾಯಾಹ ಯೋಗ್ಯೋ ಬ್ರಹ್ಮಪದಸ್ಯ, ಅವನನ್ನ ಉಳಿದ ದೇವತೆಗಳೆಲ್ಲ ಗೌರವಿಸ್ತಾರೆ. ಈ ಉಪಾಸನೆಗೆ ಯೋಗ್ಯರು ಅಲ್ಲದೇ ಇದ್ದಂಥವ್ರು ಬೇರೆಯವರು
ನಮ್ಮಂತ ಸಾಮಾನ್ಯರು ಕೂಡ ಅದನ್ನೇನಾದ್ರೂ ತಿಳ್ಕೊಂಡ್ರೆ, ಅದರ ಜ್ಞಾನ ಪಡ್ಕೊಂಡ್ರೆ, ಮುಕ್ತಿಯಲ್ಲಿ ಯಾರು ಹೋದಾಗ ಮುಕ್ತಿಯಲ್ಲಿ ತಮಗಿಂತ ಕಿರಿಯರಾದವರಿಂದ ಸೇವೆಯನ್ನು ಪಡೆಯುವಂತಹ ಅವಕಾಶವನ್ನು ಪಡ್ಕೊಳ್ತಾರೆ. ಮುಕ್ತ ಸಂಸ್ಥೆ ತದನ್ಯೇಷ ಜ್ಞಾನ ಮಾತ್ರ ವಿಮುಕ್ತೈ ಸ್ವಾವರೈ ಸೇವ್ಯತಾ ಏವ ಸ್ಯಾತ್. ಹೀಗೆ ವಿಷ್ಣುವಿನಿಂದ ಮತ್ತು ವಾಯುವಿನಿಂದ ಈ ಜಗತ್ತೆಲ್ಲವೂ ಕೂಡ ವೇದದ ವಾಣಿಗಳ ಮೂಲಕ ಬಂಧಿಸಲ್ಪಟ್ಟಿದೆ ಅಂತ ಅದರ ತಾತ್ಪರ್ಯ. ಭಗವಂತನನ್ನ ಏಕಾತ್ಮನಾಗಿ ನೀನೊಬ್ಬನೇ ನಿನ್ನ ಸರ್ವಶಕ್ತಿಯಿಂದ ಈ ಜಗತ್ತೆಲ್ಲವನ್ನು ಬಂಧಿಸಿಟ್ಟಿದ್ದಿ ಅಂತ ಉಪಾಸಿಸುವುದು, ಉಪಾಸನೆಗೆ ಬೇಕಾದಂತಹ ಅರ್ಥವನ್ನ ಪ್ರತಿಪಾದನೆ ಮಾಡುವುದು ಆ ಏವ ಎಂಬ ಶಬ್ದದ ಅರ್ಥ. ಹಾಗೆ ಮಾಡಿದರೆ ಏವಹ ಏವೋ ಏವಾಹ ಅಂತ ಆಯ್ತು. ಕ್ಷೇತ್ರಜ್ಞೋಕ್ಷರ ಏವಶ್ಚ, ಏವಹ ಪ್ಲಸ್ ಚ ಅಂತ ಆಗ್ಬೇಕಾಗಿತ್ತು. ಅದು ಏವಚ ಅಂತ ಹೇಗಾಯ್ತು ಅಂದ್ರೆ, ಅದು ಏವಹ ಅನ್ನೋ ಶಬ್ದ ಪುಲ್ಲಿಂಗದಲ್ಲಿ ಬಂದ್ರೆ ಏವಹ ಏವೋ ಏವಾಹ, ಅದೇ ಶಬ್ದ ನಪುಂಸಕಲಿಂಗದಲ್ಲಿದ್ರೆ ಏವ ಏವನಿ ಏವಾನಿ ಅಂತ ನಪುಂಸಕಲಿಂಗದಲ್ಲೂ ಅದು ಪ್ರಯೋಗ ಕಾಣಬಹುದು. ಈ ಪರಬ್ರಹ್ಮ ಅವನು ನಪುಂಸಕಲಿಂಗದಲ್ಲಿದ್ದಾನೆ. ಅಂಥ ಎಲ್ಲರನ್ನೂ ಮೀರಿದ, ಎಲ್ಲ ಸ್ತ್ರೀ ಪುರುಷರನ್ನೂ ಮೀರಿದಂತಹ ಒಂದು ವ್ಯಕ್ತಿತ್ವ ಒಂದು. ಅದಕ್ಕಾಗಿ ಅವನು ನಪುಂಸಕಲಿಂಗ ಶಬ್ದದಿಂದ, ಆ ಏವ ಎಂಬ ಶಬ್ದದಿಂದ, ನಪುಂಸಕಲಿಂಗವುಳ್ಳಂತಹ ಏವ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಹೀಗೆ ಏಕಾಂಗಿಯಾಗಿ ಸರ್ವ ಜಗತ್ತನ್ನು ಕೂಡ ಬಂಧಿಸಿಟ್ಟಿರುವುದರಿಂದ ತನ್ನ ಆಜ್ಞೆಗಳ ಮೂಲಕ ಆತನಿಗೆ ಈ ಏವ ಎಂಬ ಶಬ್ದದಿಂದ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಇದಿಷ್ಟು ಆ ಏವ ಶಬ್ದಾರ್ಥದ ಚಿಂತನ.